ಬೆಂಗಳೂರು ಟ್ರಾಫಿಕ್ಗೆ ಬ್ರೇಕ್ ಹಾಕೋಕೆ ಬಿಗ್ ಪ್ಲಾನ್ ರೆಡಿ ಆಗಿದೆ. ಈ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಯಾವುದೇ ಮೇಲ್ಸೇತುವೆ, ಕೆಳಸೇತುವೆ, ಸುರಂಗ ಮಾರ್ಗಗಳ ಅಗತ್ಯ ಇಲ್ಲ. ಬದಲಾಗಿ ಬೇರೆನೇ ಪ್ಲಾನ್ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಏನಪ್ಪ ಆ ಪ್ಲಾನ್ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಬೀಳುತ್ತಾ ಬ್ರೇಕ್. ಕನಕಪುರದ ಶಿವು ಕೊಟ್ರು ಮಸ್ತ್ ಐಡಿಯಾ. ಸರ್ಕಾರದಿಂದ ಈ ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಹೆಸರುವಾಸಿ. ಸಿಲಿಕಾನ್ ಸಿಟಿ, ಐಟಿ ಬಿಟಿ ಸಿಟಿ ಅಂತೆಲ್ಲ ಫೇಮಸ್ ಆಗಿರೋ ನಮ್ಮ ಬೆಂಗಳೂರು ಬ್ರ್ಯಾಂಡ್ ಆಗೋ ಹೊಸ್ತಲಲ್ಲಿದೆ. ಆದ್ರೆ ಕೆಲವೊಂದು ಮುಖ್ಯ ಕುಖ್ಯಾತಿಗೂ ಪಾತ್ರವಾಗಿದೆ. ಪ್ರಮುಖವಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋ ಅಗ್ರ ಸಿಟಿ ಅನ್ನೋ ಹಣೆಪಟ್ಟಿ ಇದೆ. ಈಗ ಇದಕ್ಕೂ ಒಂದು ಸೊಲ್ಯೂಷನ್ ಕಂಡುಕೊಂಡಿದ್ದಾರೆ. ಹಾಗಂತ ಪಾಲಿಕೆಯಾಗ್ಲಿ ಸರ್ಕಾರವಾಗ್ಲಿ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಬ್ಲೂ ಪ್ರಿಂಟ್ ಹಾಕಿಲ್ಲ. ಬದಲಾಗಿ ಇಲ್ಲೊಬ್ಬ ವ್ಯಕ್ತಿ, ಸ್ವಾಮಿ ನನ್ನತ್ರ ಈ ಸಮಸ್ಯೆ ಬಗೆಹರಿಸೋಕೆ ಒಂದು ಬೆಸ್ಟ್ ಐಡಿಯಾ ಇದೆ ನೋಡಿ ಅಂತ ಗಮನ ಸೆಳೆದಿದ್ದಾರೆ. ಎಸ್, ಬೆಂಗಳೂರಿನ ನಿವಾಸಿಯಾದ ಶಿವಕುಮಾರ್ ಅನ್ನೋರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಅಲ್ಲದೆ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಸರ್ಕಾರದ ಗಮನ ಸೆಳೆಯೋಕೆ ಪ್ರಯತ್ನ ಮಾಡಿದ್ದಾರೆ. ಈ ಶಿವಕುಮಾರ್ ಮೂಲತಃ ಕನಕಪುರದವರಾಗಿದ್ದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಯಾವುದೇ ಮೇಲ್ಸೇತುವೆ, ಕೆಳಸೇತುವೆ, ಸುರಂಗ ಮಾರ್ಗಗಳ ನಿರ್ಮಾಣವಿಲ್ಲದೆ, ಸಾವಿರಾರು ಕೋಟಿಗಟ್ಟಲೆ ಖರ್ಚಿಲ್ಲದೆ ಕೇವಲ ರಸ್ತೆ ವಿಸ್ತರಣೆ, ತಿರುವು ರಚನೆ ಹಾಗೂ ರಸ್ತೆ ವಿಭಜಕದಿಂದ 3 ತಿಂಗಳಲ್ಲಿ ಕೇವಲ 3 ಕೋಟಿಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಅಂತ್ಯ ಹಾಡಲು ಒಂದು ಐಡಿಯಾ ರೆಡಿ ಮಾಡಿಕೊಂಡಿದ್ದಾರೆ. ಈ ಐಡಿಯಾನ ಸರ್ಕಾರವಾಗಲಿ ಪಾಲಿಕೆ ಆಫೀಸರ್ಸ್ ಆಗಲಿ ಗಮನ ಕೊಟ್ಟು ಕೇಳಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ ಖಂಡಿತ ಅಂತಿದ್ದಾರೆ. ಬೆಂಗಳೂರು ನಗರವನ್ನ ಸಂಪೂರ್ಣವಾಗಿ ಟ್ರಾಫಿಕ್ ನಗರ ಅಂತ ಹೇಳಿ ಇಡೀ ಜಗತ್ತು ನಮ್ಮನ್ನ ಬ್ಲೇಮ್ ಮಾಡೋ ಥರ ಆಗಿದೆ. ಮತ್ತು ನಮ್ಮ ಕಂಪ್ನಿ ಇವತ್ತು ನಮ್ಮ ಬೆಂಗಳೂರು ನಗರ ಚೆನ್ನಾಗಿದ್ದರೆ, ನಾವು ವಾತಾವರಣ ಚೆನ್ನಾಗಿದ್ದರೆ, ಜನಗಳು ಜಂಜಾಟ ಇಲ್ಲದೆ ಹೊರಗಡೆ ಹೋದರೆ, ಬಹುಮುಖ್ಯವಾಗಿ ನಾನು ಯೋಚನೆ ಮಾಡ್ತಾ ಇರೋದು, ಇತ್ತೀಚೆಗೆ ಜನ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇರೋದು ಕಾರಣ ಏನಂತಾರೆ, ಎಷ್ಟೋ ಜನ ಕಂಪ್ನಿ ಓನರ್ಗಳು 10 ಜನ ಇದ್ದರೆ ಅಲ್ಲಿ ಸಾವಿರಾರು ಜನ ಕೆಲಸಗಾರರು ಇರ್ತಾರೆ. ಮನೆಯಿಂದ ಹೊರಡಬೇಕಾದ್ರೆ ಅವರು ಟ್ರಾಫಿಕ್ ಜಂಜಾಟದಲ್ಲಿ ಅನ್ಕೊಂಡು ಟೈಮ್ಗೆ ಹೋಗಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಅನ್ಕೊಂಡು ಟೈಮ್ಗೆ ಹೋಗಲಿಲ್ಲ ಅಂದರೆ ಒತ್ತಡ ಸ್ಟಾರ್ಟ್ ಆಗಿದೆ. ಒತ್ತಡ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಎಲ್ಲ ಕಾಯಿಲೆಗಳು ಶುರುವಾಗ್ತವೆ. ನಾವು ಆರೋಗ್ಯದ ವಿಷಯದಲ್ಲಿ ಮೊದಲು ಆದ್ಯತೆ ಕೊಟ್ಟಿದ್ದೀವಿ ಮೇಡಮ್. ಮತ್ತು ನಮ್ಮ BMTC ಬಸ್ ಡ್ರೈವರ್ಗಳು, ನಮ್ಮ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ 2 ವೀಲರ್ ಹುಡುಗರು ಎಲ್ಲರೂ ಕೂಡ ಈ ಒಂದು ಟ್ರಾಫಿಕನ್ನು ಒಂದೇ ಒಂದು ಕಾರಣಕ್ಕಾಗಿ ಜಂಜಾಟದಲ್ಲಿ ಸಿಕ್ಕಾಕೊಂಡು ಕಾಯಿಲೆಗಳಿಗೆ ಬೀಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಪರ್ಯಾಯ ಮಾರ್ಗ 16 ವರ್ಷ ಆದರೂ ಮುಂದೆ ಇನ್ನೂ ಸಮಸ್ಯೆ ಉದ್ಭವ ಆಗುತ್ತೆ, ನಾವು ಈ ಜಂಜಾಟದಲ್ಲಿ ಬದುಕಬೇಕು ಅಂತ ಇರೋ ಸಂದರ್ಭದಲ್ಲಿ ನಮ್ಗೆ ಒಂದು 10-12 ವರ್ಷಗಳಿಂದ ಇದು ಓಡ್ತಾನೆ ಇತ್ತು ತಲೆಯಲ್ಲಿ. ಕೊನೆಗೆ ಅಂತಿಮವಾಗಿ ಇದಕ್ಕೆ ಏನು ಕಾರಣ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ನಮಗೆ ಹೊಳೆದ ಮೇಲೆ ನಾನು ರಾಜಕಾರಣಿಗಳನ್ನೆಲ್ಲ ಟ್ರೈ ಮಾಡಿದ್ದೀನಿ ಮೇಡಮ್. ಯಾರನ್ನು ಇಲ್ಲಿ ನಾನು ಅವ್ರನ್ನ ತಿಗಳಲ್ಲ. ಯಾಕಂದರೆ ನಾನೊಬ್ಬ ಸಾಮಾನ್ಯ ಸಿನಿಮಾ ನಿರ್ದೇಶಕ, ನಾನೊಬ್ಬ ಆ್ಯಂಕರ್. ನಾನು ಹೋಗಿ ಅವ್ರ ಹತ್ರ ಹೇಳಿದೆ, ಶಿವಕುಮಾರ್ ಏನಪ್ಪ ನೀನು ಅಷ್ಟು ಸುಲಭನೇ ನೀ ಅಂತ ಹೇಳ್ತಾರೆ. ಅವ್ರು ಪಾಪ ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ಅಂಥವ್ರ ಕೈಲಿ ಆಗ್ತಾಯಿಲ್ಲ, ನಮ್ಮ ಹುಡುಗನ ಕೈಲಿ ಆಗುತ್ತಾ? ನಮ್ಮ DK ಶಿವಕುಮಾರ್ ಅವರು ಸಾಹೇಬ್ರ ಹತ್ರನೂ ಕೂಡ ನಾನು ಹೋಗಿದ್ದೀನಿ. ಫಸ್ಟ್ ಮಾಡಿದಾಗ 10% ಐಡಿಯಾ ಒಳಿತೆ, ಅದು ಅಂತಿಮವಾಗಿ ಬರ್ಬೇಕಾದ್ರೆ 10-12 ವರ್ಷಗಳು ತಗೊಂಡಿದೆ ಮೇಡಮ್. ಇದು ಅಂದರೆ ನನಗೆ ಚೇಂಜ್ ಹೆಂಗೆ ಮಾಡಬೇಕು ಅನ್ನೋದು ಬರುತ್ತಲ್ಲ, ಅಲ್ಲೇನೋ ಒಂದು ಮಾಡಿದಾಗ ಇನ್ನೂ ಸಮಸ್ಯೆ ಬರುತ್ತಲ್ಲ, ಈ ರೀತಿ ಯೋಚನೆ ಮಾಡ್ತಾ ಬಂದಿರೋದು ಮೇಡಮ್. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಈ ಐಡಿಯಾ ಉಪಯೋಗಿಸಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ಶಿವಕುಮಾರ್ ಅವರ ಲೆಕ್ಕಾಚಾರ. ಆದ್ರೆ ಅವರ ಮಾತಿಗೆ ಪಾಲಿಕೆ ಆಫೀಸರ್ಸ್ ಅಥವಾ ಸರ್ಕಾರ ಗಮನ ಹರಿಸ್ತಾರಾ, ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದೇ ಸದ್ಯಕ್ಕೆ ಇರೋ ಸವಾಲು. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.